ಮುಂಚೆಗಿಂತ ಇವಾಗ ಸ್ವಲ್ಪ ಓಡಾಡ್ತಕ್ಕಂಥ ರಸ್ತೆ ಕೂಡ ಅನುಕೂಲ ಆಗಿದೆ. ನಮ್ಮ BT ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರು, ನಾನು ಮಾಡಿದೆ ಅಂತ. ಆದರೆ ನಮ್ಮ ತಿಮ್ಮೇಗೌಡ ಹುಟ್ಟು ಹೋರಾಟಗಾರ, 35 ವರ್ಷದ ಸ್ನೇಹಿತ. ಈ ಭಾಗದಲ್ಲಿ ಯಾವ ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ಗಮನಕ್ಕೆ ತಂದು ಅದನ್ನ ಮಾಡ್ತಕ್ಕಂಥ ವ್ಯವಸ್ಥೆಗೆ ಚಾಲನೆ ಮಾಡ್ತಕ್ಕಂಥ ಅವನು. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರ್ತದೆ, ಗ್ರಾಮ ಪಂಚಾಯತಿಗೆ ಎಷ್ಟು ಲಿಮಿಟ್ ಇರ್ತದೆ, ಎಷ್ಟು ಹಣಕಾಸು ಬರ್ತದೆ, ಅದ್ರ ಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೆಲಸ ಮಾಡಬೇಕಾಗ್ತದೆ. ಸರ್ಕಾರನೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ. ಈಗ ತಾನೇ ಅನೇಕ ಮನವಿಗಳು ಕೂಡ ಗಮನಕ್ಕೆ ಬಂದಿದೆ. ನಮ್ಮ ಸೂಲಿಕೆರೆ ಗ್ರಾಮ ಪಂಚಾಯತಿ ಬಹುಶಃ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಬಹಳ ಆಕ್ಟಿವ್ ಇದ್ದಾರೆ. ಅವರ ವಾರ್ಡ್ನಲ್ಲಿ ಕೆಲಸ ಮಾಡಬೇಕು, ಜನಸಾಮಾನ್ಯರು ನಮಗೆ ಮತ ಹಾಕಿದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಬಹಳ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕದೇನಾರ ಇದ್ರೂ ಕೂಡ ಅವ್ರ ಹತ್ರ ನಾನು ಚರ್ಚೆ ಮಾಡಿ ಈ ಭಾಗದಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೇವೆ. ನಮ್ಮ ಕೆಂಗೇರಿ ಸ್ವಾಮೀಜಿ ಮಠದಿಂದ ಎದುರುಗಡೆ ರೋಡ್ ಮಾಡ್ತಕ್ಕಂಥದ್ದಕ್ಕೆ ಬಹಳ BT ಶ್ರೀನಿವಾಸ ಮೂರ್ತಿಗೆಲ್ಲ ಗೊತ್ತು, ಬಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಅಟ್ಲೀಸ್ಟ್ ಆ ಕಡೆ ಈ ಕಡೆ ಲೈಟ್ನಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಕೂಡ ಮನವಿನ ಕೂಡ ಮಾಡಿದ್ದು. ಅದಕ್ಕೆ ಚಾಲನೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಮಾಡುವಾಗಲೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ರೋಡು ಸರಿಯಾದ ರೀತಿಯಲ್ಲಿ ಇದು ಮಾಡಲಿಲ್ಲ. ಇಲ್ಲೂ ಅಷ್ಟೇ, ಕಣ್ಮಿಣಿಕೆ ಮೇಲ್ಗಡೆ ಹೆಜ್ಜಾಲ್ ಮತ್ತು ಕಣ್ಮಿಣಿಕೆ ಅಲ್ಲೂ ಕೂಡ ಬಹಳ ತೊಂದರೆ ಆಗ್ತದೆ. ಅದನ್ನು ನಾನು ಪಿಟಿಷನ್ ಕಮಿಟಿ ಮುಂದೆನೂ ಕೂಡ ತಗೊಂಡು ಬಂದಿದ್ದೆ. ಆ ಸಂಬಂಧಪಟ್ಟಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೀವು ಹೋಗಿ ಬಾಬಾಸಾಪಾಳ್ಯ ಮತ್ತು ಕುಂಬಳಗೋಡು ಕಣ್ಮಿಣಿಕೆ 3 ಪಂಚಾಯತಿಯವ್ರನ್ನ ಭೇಟಿ ಮಾಡಿ ಏನು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡದೆ ಹೋದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಫ್ಲೈಓವರ್ ಮಾಡಿದ್ದು ವೇಸ್ಟ್ ಆಗ್ತದೆ. ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನ ನೀವು ಮಾಡಿ ನೆಕ್ಸ್ಟ್ ಕಮಿಟಿ ಮೀಟಿಂಗಿಗೆ ಅದು ತರಬೇಕು ಅಂತಕ್ಕಂಥದ್ದನ್ನು ಕೂಡ ಇನ್ಸ್ಟ್ರಕ್ಟ್ ಮಾಡಿದ್ದೇವೆ. ಅದು ಅಸೆಂಬ್ಲಿ 9 ರಿಂದ 20 ಅಸೆಂಬ್ಲಿ ನಡೀತದೆ. ಅಸೆಂಬ್ಲಿ ಆದಮೇಲೆ ಆ ಕಮಿಟಿ ಮುಂದೆ ಬರ್ತಕ್ಕಂಥದಕ್ಕೆ ಕೂಡ ಚಾಲನೆ ಮಾಡ್ತೇವೆ. ಬಾಬಾಸಾಪಾಳ್ಯದಿಂದ ಬರ್ತಕ್ಕಂಥ ರೋಡು ಇಲ್ಲಿಗೆ ಸ್ವಲ್ಪ ಹದಗೆಟ್ಟು ಹೋಗಿದೆ, ನೋಡಿದ್ದೇನೆ. ಅದನ್ನು ಕೂಡ ಡಾಂಬರೀಕರಣ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡೋಣ. ಮಿಕ್ಕ 2 ರಸ್ತೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಕಮಿಷನರ್ಗೆ ನಮ್ಮ ತಿಮ್ಮೇಗೌಡರು ಎಲ್ಲ ಪಂಚಾಯತಿ ಮೆಂಬರ್ಗಳು ಕೂಡ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ಕಮಿಷನ್ BDNR ಬಂದವ್ರೆ BDA ಅವ್ರಿಗೂ ಕೂಡ ಮಾತನಾಡಿ ಏನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ ಅದನ್ನು ಕೂಡ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಚಾಲು ಮಾಡೋಣ. ಇನ್ನು ಅಪಾಯಿಂಟ್ಮೆಂಟ್ಸ್ ಇದೆ, ಅದು 2 ಬೋರ್ವೆಲ್ ಇರಲಿಲ್ಲ, ಅದೇನು ಗೋಡನೆ ಹೋಗಿ ಎಲ್ಲ ನಿಂತು ಎಲ್ಲ ಮಾಡಿಸಿ ಈಗ ಒಂದೊಂದೇ ಗ್ರಾಮ ಪಂಚಾಯತಿ ಸದಸ್ಯರು ಅವರ ಲಿಮಿಟಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಏನೇನು ಸಾರ್ವಜನಿಕರು ಮನವಿಯನ್ನು ಕೊಟ್ಟಿದ್ದೀರಿ ಅದಕ್ಕೆ ಸಪ್ರೇಟ್ ತಮ್ಮನ್ನು ಕರೆಸಿ ಅಧಿಕಾರಿಗಳ ಕರೆಸಿ ಒಂದು 20ನೇ ತಾರೀಕು ಮೇಲೆ ಒಂದು ಸಭೆಯನ್ನು ಮಾಡಿ ಏನೇನು ಪ್ರಾಬ್ಲಮ್ಸ್ ಆಗ್ಬೋದು ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಎಲ್ಲರೂ ನಮಸ್ಕಾರ.